ಇನ್ನು ಸಂಸತ್ನಲ್ಲಿ ಭದ್ರತಾ ಲೋಪ ಸಂಬಂಧಪಟ್ಟ ಹಾಗೆ ವಿಪಕ್ಷಗಳು ಪ್ರತಿಭಟನೆ ಮಾಡ್ತಾ ಇವೆ. ಈಗಾಗಲೇ ಸಾಕಷ್ಟು ಸಂಸದರನ್ನ ಅಮಾನತು ಮಾಡಲಾಗಿದೆ. ಈಗಲೂ ಕೂಡ ಪ್ರತಿಭಟನೆ ಮುಂದುವರಿತಿದೆ. ಈಗ ಸದ್ಯಕ್ಕೆ ಸ್ವಲ್ಪ ಪರಿಸ್ಥಿತಿಯಲ್ಲಿ ಉದ್ವಿಗ್ನವಾಗ್ತಾ ಇದೆ. ಬ್ಯಾರಿಕೇಡ್ಗಳನ್ನ ಹಾಕಿ ಈಗ ಪ್ರತಿಭಟನೆ ಮಾಡ್ತಿರೋರ್ನ ಜೊತೆಗೆ ಅಲ್ಲಿ ಸೇರಿರೋರ್ನ ಲಾಠಿ ಬೀಸುವ ಮೂಲಕ ಈಗ ಚದುರಿಸಲಾಗ್ತಾ ಇದೆ. ನವದೆಹಲಿಯ ದೃಶ್ಯಗಳನ್ನ ನಾವೀಗ ನೋಡ್ತಾ ಇದ್ದೀವಿ. ಈಗ ನಾವು ನೋಡ್ತಾ ಇರೋದು ದೆಹಲಿಯಲ್ಲಿ ಯೂತ್ ಕಾಂಗ್ರೆಸ್ನಿಂದ ಆಗ್ತಿರುವಂತಹ ಪ್ರತಿಭಟನೆ, ಬೆಲೆ ಏರಿಕೆ ಜೊತೆಗೆ ನಿರುದ್ಯೋಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಸಂಸದರ ಅಮಾನತು ಇದೆಲ್ಲವನ್ನು ಕೂಡ ಎಲ್ಲ ವಿಚಾರಗಳನ್ನ ವಿರೋಧಿಸಿ ಈಗ ಪ್ರತಿಭಟನೆ ನಡೀತಾ ಇದೆ. ಸೊ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರನ್ನ ಅಲ್ಲಿ ಪೊಲೀಸರು ಚದುರಿಸುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ. ಬ್ಯಾರಿಕೇಡ್ ಮೇಲೆ ಹತ್ತಿ ಈಗ ಅಲ್ಲಿ ನಿಂತಿರುವಂಥದ್ದನ್ನು ಗಮನಿಸಬಹುದು. ಸಂಸದರ ಅಮಾನತು ಖಂಡಿಸಿ ಜೊತೆಗೆ ಬೆಲೆ ಏರಿಕೆ ಮತ್ತು ನಿರುದ್ಯೋಗ ಕೇಂದ್ರ ಸರ್ಕಾರದ ನಡೆಯ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇರೋದು. ದೆಹಲಿಯಲ್ಲಿ ಯೂತ್ ಕಾಂಗ್ರೆಸ್ನ ಪ್ರೊಟೆಸ್ಟ್ನ ನೇರ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಒಂದ್ ಕಡೆ ನಾವು ನೋಡ್ತಾ ಇದ್ದೀವಿ ದೆಹಲಿಯ ಯೂತ್ ಕಾಂಗ್ರೆಸ್ ಪ್ರೊಟೆಸ್ಟ್, ಮತ್ತೊಂದು ಕಡೆ ಕೇರಳದಲ್ಲೂ ಕೂಡ ಪ್ರತಿಭಟನೆ ಆಗ್ತಾ ಇದೆ. ಬೆಲೆ ಏರಿಕೆ ಒಂದ್ ಕಡೆ, ಹಾಗೆ ನಿರುದ್ಯೋಗ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಈ ರೀತಿ ಯುವಕರು ಪ್ರವೇಶ ಮಾಡೋದಕ್ಕೆ ಅಕ್ರಮವಾಗಿ ನಿರುದ್ಯೋಗ ಕಾರಣ, ಪ್ರಧಾನಮಂತ್ರಿಯವರ ಯೋಜನೆಗಳ ಕಾರಣ ಅಥವಾ ಸರಿಯಾದಂಥ ಆಡಳಿತ ಇಲ್ಲದೇ ಇರೋದು ಕಾರಣ ಅಂತ ರಾಹುಲ್ ಗಾಂಧಿ ಹೇಳಿದರು. ಇದನ್ನೇ ಈಗ ಯೂತ್ ಕಾಂಗ್ರೆಸ್ನವರು ಕೂಡ ಅದೇ ವಿಚಾರಗಳನ್ನು ಉಲ್ಲೇಖ ಮಾಡಿ ಪ್ರತಿಭಟನೆ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಕೇರಳದ ತಿರುವನಂತಪುರಂ ಎಲ್ಲಿ ಈಗ ಕೋವಿಡ್ ತಾಂಡವಾಡ್ತಾ ಇದೆಯಲ್ಲ, ಅಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಕಾಂಗ್ರೆಸ್ನಿಂದ ಈಗ ಪ್ರತಿಭಟನೆ ಆಗ್ತಿರೋದು ನವದೆಹಲಿಯಲ್ಲಿ, ಹಾಗೆ ಕೇರಳದಲ್ಲೂ ಕೂಡ ಪ್ರತಿಭಟನೆ ಆಗ್ತಿದೆ. ಪ್ರತಿಭಟನಾಕಾರರನ್ನ ಪೊಲೀಸರು ಚದುರಿಸುವಂಥದ್ದನ್ನ, ಬಸ್ಗೆ ಹತ್ತಿಸುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ಕೇರಳ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಿರೋದು ಕೇರಳ ತಿರುವನಂತಪುರಂನಲ್ಲಿ ಕೇರಳ ಸಚಿವಾಲಯದ ಎದುರು ಕಾಂಗ್ರೆಸ್ನ ಧರಣಿ ಆಗ್ತಾ ಇದೆ.